ಓಕೆ ಗೈಸ್, ಇವತ್ತಿನ ವೀಡಿಯೋ ಅಂತೂ ತುಂಬ ಅಂದರೆ ತುಂಬ ಅಮೇಝಿಂಗ್ ಆಗಿರುತ್ತೆ. ಯಾಕಂದರೆ ಡ್ಯುಯಲ್ ಟೋನ್ ಫೋಟೋ ಎಡಿಟಿಂಗ್, ಡಬಲ್ ಟೋನ್ ಫೋಟೋ ಎಡಿಟಿಂಗ್ ಅಂತಲೇ ಹೇಳ್ಬೋದು. ಈ ಥರ ಫೋಟೋ ಎಡಿಟಿಂಗ್ ತುಂಬ ನೋಡಿರ್ತೀರ, ಆದರೆ ಇದೆಲ್ಲ ನಾನೇ ಕ್ರಿಯೇಟ್ ಮಾಡಿರೋದು. ಬ್ಯಾಕ್ಗ್ರೌಂಡಲ್ಲಿರೋ ಪ್ರತಿಯೊಂದು ನಾನೇ ಕ್ರಿಯೇಟ್ ಮಾಡಿರೋದು. ಮತ್ತು ಹಿಂದೆಗಡೆ ಇರೋ ಫೋಟೋ ಒಂದು ಆ್ಯಡ್ ಮಾಡಿದ್ದೀನಿ, ಅದ್ರ ಮುಂದೆ ಇನ್ನೊಂದು ಫೋಟೋ ತೊಗೊಬಂದಿದ್ದೀನಿ. ಲೈಟು ಮ್ಯಾಪ್ ಏನು ಯೂಸ್ ಇಲ್ಲ ಇದರಲ್ಲಿ, ಕಲರ್ ಗ್ರೇಡಿಂಗ್ ನಾವು ಮಾಡಲ್ಲ, ಇದರಲ್ಲೇ ಮಾಡ್ತೀವಿ ಪಿಕ್ಸಾರ್ಟಲ್ಲೇ. ಅದಕ್ಕೆ 2 ನಿಮಿಷ ಗಮನ ಇಟ್ಟು ನೋಡ್ಕೊಳ್ಳಿ. ವೀಡಿಯೋ ಚಿಕ್ಕ ಲೆಂತಿ ಕೂಡ ಇಲ್ಲ, ಅಷ್ಟು ಸಿಂಪಲ್ ಆಗಿರೋ ಒಂದು ವೀಡಿಯೋನೇ ಕಂಪ್ಲೀಟಾಗಿ ನೋಡಿ. ನಿಮ್ಗಿನ್ನ ಫೋಟೋ ಎಡಿಟಿಂಗ್ ಕಾಂಪಿಟೇಷನ್ ಬೇರೆ ಇಡ್ತಾ ಇದ್ದೀನಿ, ಅದು ನ್ಯೂಸ್ ಬರುತ್ತೆ ಇನ್ನೊಂದು ಸ್ವಲ್ಪ ದಿನದಲ್ಲೇ. ಆದರೆ ಇನ್ನೂ ನೀವು ಕಲಿಬೇಕಾಗಿರೋದು ತುಂಬ ಇದೆ. ಅದಕ್ಕೋಸ್ಕರ ಫಸ್ಟ್ ಕಲೀರಿ. ನಾನು ಏನು ಕೇಳ್ತೀನಿ ಹೇಳಿ, ವೀಡಿಯೋನ ಕಂಪ್ಲೀಟಾಗಿ ನೋಡಿ ಅಂತ ಕಲ್ತ್ಕೋಬೇಕಲ್ವಾ. ಯಾಕಂದರೆ ಪ್ರೈಸ್ ಕೊಡೋ ಟೈಮಲ್ಲಿ ನಿಮಗೆ ಪ್ರೈಸ್ ಬಂದಿಲ್ಲ ಅಂದರೆ ನಿಮಗೆ ಬೇಜಾರಾಗಬಾರ್ದು. ನೀವೇ ಗೆಲ್ಲಬೇಕು ಅಂತ ಮಾಡಿದಾಗ ಏನೋ ಒಂದು ಮಾಡ್ಬೋದು ಫ್ರೆಂಡ್ಸ್. ಕಷ್ಟಪಟ್ಟು ಮಾಡಿರೋರಿಗೆ ಮಾತ್ರ ಒಂದು ರಿಸಲ್ಟ್ ಸಿಗುತ್ತೆ. ಅದಕ್ಕೋಸ್ಕರ ಕಲಿಬೇಕಲ್ವ. ನಾನು ಹೇಳ್ಕೊಟ್ಟಿರೋ ಎಲ್ಲ ಒಂದು ಮೆಥಡ್ನ ಯೂಸ್ ಮಾಡಿ ನೀವು ಎಡಿಟ್ ಮಾಡಿ ನನಗೆ ಕಳಿಸಿ. ನನಗೆ ಎಷ್ಟು ಖುಷಿಯಾಗಿ ಆಮೇಲೆ ನಿಮಗೆ ಪ್ರೈಸ್ ಕೊಡ್ತೀನಲ್ವ, ಆ ಪ್ರೈಸ್ ತೊಗೊಂಡು ನಿಮಗೆ ಎಷ್ಟು ಖುಷಿ ಆಗುತ್ತೆ ಹೇಳಿ. ಅದಕ್ಕೋಸ್ಕರ ಕಲ್ತ್ಕೊಳ್ಳಿ ಫಸ್ಟು. ಓಕೆ, ಇವಾಗ ಡ್ಯುಯಲ್ ಟೋನ್ ಫೋಟೋ ಎಡಿಟಿಂಗ್ ಮಾಡಿದ್ದೀನಿ. ಯಾವ ಥರ ಅಂತ ತೋರಿಸ್ತೀನಿ. ಪಿಕ್ಸಾರ್ಟಲ್ಲಿ ಸುಮ್ಮನೆ ಈ ಬ್ಯಾಕ್ಗ್ರೌಂಡ್ನ ಓಪನ್ ಮಾಡ್ತೀನಿ. ಈ ಬ್ಯಾಕ್ಗ್ರೌಂಡ್ ನಾನೇ ಕ್ರಿಯೇಟ್ ಮಾಡಿರೋದು. ಇನ್ನು ನಮ್ಮ ಚಾನಲಲ್ಲಿ ಏನೇನು ಸಿಗುತ್ತೆ ಅಂದರೆ ಫೋಟೋ ಎಡಿಟಿಂಗ್ ರಿಲೇಟೆಡ್ ಎಲ್ಲ ಥರ ನಿಮಗೆ ಫೋಟೋ ಎಡಿಟಿಂಗ್, ಫೋಟೋ ತೆಗೆಯೋದು ಹೇಗೆಯಿಂದ ಇದು ಫೋಟೋ ಎಡಿಟ್ ಮಾಡೋವರೆಗೂ ಸಿಗುತ್ತೆ. ಇವಾಗ ಮೊಬೈಲಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಪ್ರೊಫೆಷ್ನಲ್ ಲೆವೆಲ್ ಆಗಲಿ ಫಸ್ಟ್ ಮೊಬೈಲಲ್ಲಿ ಕಲ್ತ್ಕೊಳ್ಳಿ. ಯಾಕಂದರೆ ಒಂದು ಫೋನ್ ಎಲ್ಲಿ ಬೇಕಾದರೂ ಎತ್ಕೊಂಡು ಹೋಗ್ಬೋದು, ಎಲ್ಲಿ ಬೇಕಾದ್ರೆ ಎತ್ಕೊಬರ್ಬೋದು. ಅದಕ್ಕೋಸ್ಕರ ಆಮೇಲೆ ಹೋಗ್ತಾ ಪಿ ಸಿಲಿ ಕೂಡ ಹೇಳ್ಕೊಡ್ತೀನಿ. ಆದರೆ ಏನು ಗೊತ್ತಾ, ಇದರಲ್ಲೇ ದುಡ್ಡು ಮಾಡೋದು ಕೂಡ ನಾನು ಹೇಳ್ಕೊಡ್ತೀನಿ. ಈ ಥರ ಯಾರು ಆಫರ್ ಕೊಡ್ತಾರೆ. ಅದಕ್ಕೋಸ್ಕರ ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಓಕೆ, ಸಿಂಪಲಾಗಿ ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡೋಣ. ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ನನ್ನದೊಂದು ಫೋಟೋ ಇದೆ ಇಲ್ಲಿ, ಆ ಫೋಟೋನ ಆ್ಯಡ್ ಮಾಡ್ಕೊತೀನಿ. ಡ್ಯುಯಲ್ ಟೋನ್ ಅಂತ ಅದರಲ್ಲಿ ಇಟ್ಕೊಂಡಿದ್ದೀನಿ. ಓಕೆ, ಈ ಫೋಟೋನ ಆ್ಯಡ್ ಮಾಡ್ಕೊಳ್ಳೋಣ. ಸಿಂಪಲಾಗಿ ಆ್ಯಡ್ ಮಾಡ್ಕೊಂಡು ನಿಮಗೆ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡು ಇದು ಒಪಾಸಿಟಿನ ನಾನು ಕಮ್ಮಿ ಮಾಡ್ಕೋತೀನಿ. ಓಕೆ, ನಾನು ಇಷ್ಟಕ್ಕೆ ಸಾಕು, ಇಷ್ಟು ಇಟ್ಕೋತೀನಿ. ರೈಟ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ತಿರ್ಗಾ ಆ್ಯಡ್ ಫೋಟೋ ಮಾಡ್ಕೋತೀನಿ. ಸಿಂಪಲಾಗಿ ಇದೆಯಲ್ವಾ ನೋಡಿ, ಇದು ಕೂಡ ನಾನೇ ಕ್ರಿಯೇಟ್ ಮಾಡಿರೋದು. ಇದು ಬ್ಯಾಕ್ಗ್ರೌಂಡ್ ಮತ್ತು ಇದೆಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ನೀವು ಆರಾಮಾಗಿ ಡೌನ್ಲೋಡ್ ಮಾಡ್ಕೋಬೋದು. ಸುಮ್ಮನೆ ಡೌನ್ಲೋಡ್ ಮಾಡ್ಕೊಳ್ತೀನಿ ಸಿಂಪಲಾಗಿ. ಇದು ಸ್ವಲ್ಪ ಲೈಟಾಗಿ ಹಿಂಗಿರುತ್ತೆ. ಓಕೆ, ಈ ಥರ ಬೇಡ ಅಂದರೆ ಇದನ್ನು ಈ ಕಡೆ ಹಾಕ್ಕೊಳ್ಳಿ, ಇದನ್ನು ಈ ಕಡೆ ಹಾಕ್ಕೊಳ್ಳಿ. ಅವಾಗ ಇದು ಈ ಸೈಡ್ ಬರುತ್ತೆ. ಸಿಂಪಲ್. ಅವಾಗ ರೈಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಆ್ಯಡ್ ಫೋಟೋ ಮೇಲೆ ಹೋಗೋಣ. ಆ್ಯಡ್ ಫೋಟೋ ಮೇಲೆ ಹೋಗಿ ಈ ಒಂದು ಮಾಡೆಲ್ ಫೋಟೋನ ಹಾಕ್ಕೊಳ್ಳೋಣ. ಮಾಡೆಲ್ ಫೋಟೋನ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ. ನಾನು ಒಂದು ಸಿಂಪಲಾಗಿ ಇಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ರೈಟ್ ಅಂತ ಕ್ಲಿಕ್ ಮಾಡ್ತೀನಿ. ಓಕೆ, ಈ ಮಾಡೆಲ್ ಫೋಟೋನ ಅಂದರೆ ಅಡ್ಜಸ್ಟ್ ಮಾಡಿರುವಾಗ ಮ್ಯಾಚ್ ಆಗಬೇಕಲ್ವ ಚೂರಾರು. ಅದಕ್ಕೋಸ್ಕರ ತಿರ್ಗಾ ಆ್ಯಡ್ ಫೋಟೋ ಅಂತ ಇತ್ತಲ್ವ ಕೆಳಗಡೆ, ಗೊತ್ತಾಗಲಿಲ್ಲ ಅಂದರೆ ಎಷ್ಟು ಸಲ ಹೇಳ್ಕೊಟ್ಟಿದ್ದೀನಿ, ಆದರೂ ಗೊತ್ತಾಗಲ್ಲ ಒಬ್ಬೊಬ್ರಿಗೆ. ಅದಕ್ಕೋಸ್ಕರ ಆ್ಯಡ್ ಫೋಟೋ ಅಂತ ಇತ್ತಲ್ವ, ಅದ್ರ ಮೇಲೆ ಹೋಗಿ ಫೋಟೋನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಓಕೆ, ಆವಾಗಲೇ ಆ್ಯಡ್ ಮಾಡಿರೋದಾಯಿತು, ತೋರ್ಸೋಕ್ಕೋಸ್ಕರ ಮಾಡಿದ್ದೆ. ಓಕೆ, ಇದು ಒಪಾಸಿಟಿ ಕಮ್ಮಿ ಮಾಡೋಣ. ಒಪಾಸಿಟಿ ನೋಡಿ ಇಷ್ಟು ಕಮ್ಮಿ ಮಾಡಿ 50% ಕಮ್ಮಿ ಮಾಡ್ಕೊಂಡು ಎರೇಸರ್ ತೊಗೊಂಡು ಇನ್ವರ್ಟ್ ಮಾಡ್ಕೊಳ್ಳೋಣ. ರೀಸ್ಟೋರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಹಾರ್ಡ್ನೆಸ್ನ ಒಪಾಸಿಟಿ ಹಾರ್ಡ್ನೆಸ್ ನೋಡ್ಕೊಳ್ಳಿ ಎಷ್ಟೆಷ್ಟು ಇಟ್ಟಿದ್ದೀನಿ ಅಂತ. ಸೈಜ್ ದೊಡ್ಡದು ಮಾಡಿಕೊಂಡು ಸಿಂಪಲಾಗಿ ಕೆಳಗಡೆಯಿಂದ ಒಂದು ಗ್ರೇಡಿಯಂಟ್ ಎಫೆಕ್ಟ್ ಥರ ಹಾಕೋಣ. ಈ ಥರ ಗ್ರೇಡಿಯಂಟ್ ಸಿಂಪಲಾಗಿ ರೈಟ್ ಮಾಡಿ ಕ್ಲಿಕ್ ಮಾಡಿ, ರೈಟ್ ಮಾಡಿ ಸಿಂಪಲಾಗಿ ಮುಗೀತು ನಮ್ಮ ಎಡಿಟ್. ಅಷ್ಟೇ, ಏನಿಲ್ಲ. ಡ್ಯುಯಲ್ ಟೋನ್ ಅಷ್ಟು ಕಷ್ಟ ಏನಿಲ್ಲ. ಟೂಲ್ಸ್ ಇರುತ್ತೆ, ಟೂಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಅಡ್ಜಸ್ಟ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಂಟ್ರಾಸ್ಟ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ. ಕ್ಲಾರಿಟಿ ಚೂರು ಜಾಸ್ತಿ ಮಾಡ್ಕೊಳ್ಳಿ. ಸ್ಯಾಚುರೇಷನ್ ಜಾಸ್ತಿ ಮಾಡ್ಕೊಳ್ಳಿ. ಎಲ್ಲ ಏನೂ ಜಾಸ್ತಿ ಮಾಡೋಕ್ಕೆ ಹೋಗ್ಬಿಡಿ. ಮತ್ತು ನಿಮಗೆ ಫೇಸ್ ರಿಟಚಿಂಗ್ ಸೀರೀಸ್ ಹೇಳ್ಕೊಟ್ಟಿದ್ದೀನಿ. ಆ ಸೀರೀಸಲ್ಲಿ ಬರೋವಂಥ ಎಲ್ಲ ಫೇಸ್ ಸ್ಮೂತು, ಸ್ಕಿನ್ ಟೆಕ್ಸ್ಚರು, ಹೇರ್ ಎಡಿಟಿಂಗು, ಡಾಜ್ ಆ್ಯಂಡ್ ಬರ್ನು, ಕಲರ್ ಕರೆಕ್ಷನ್ ಇದೆಲ್ಲ ಮಾಡ್ಕೊಳ್ಳೋಂಗಿದ್ರೆ ಇನ್ನೂ ಒಂದು ಪ್ರೊಫೆಷ್ನಲ್ ಲೆವೆಲ್ಗೆ ಹೋಗುತ್ತೆ ನಿಮ್ಮ ಫೋಟೋ. ಮಾಡ್ಕೊಳ್ಳಿ. ಯಾಕಂದರೆ ಪ್ರತಿ ವಿಡಿಯೋದಲ್ಲೂ ಹೇಳೋಕ್ಕಾಗೋಣ ಅಂತ ಸೀರೀಸ್ ಮಾಡಿಕ್ತಿರೋದು. ಅದಕ್ಕೋಸ್ಕರ ಓಕೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟೇ ಇದ್ದಿದ್ದು. ಇದನ್ನು ಡ್ರಾ ಟೂಲಲ್ಲಿ ಯಾವಾಗಲೂ ಸೇವ್ ಮಾಡಬೇಕು ನೀವು. ಫೋಟೋ ಡ್ರಾ ಇರುತ್ತೆ, ಡ್ರಾ ಮೇಲೆ ತಿರ್ಗಾ ಕ್ಲಿಕ್ ಮಾಡಿದ್ರೆ ಡ್ರಾ ಟೂಲಲ್ಲಿ ಓಪನ್ ಆಗುತ್ತೆ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಇಮೇಜ್ ಅಂತ ಕೊಟ್ಟರೆ ಸೇವ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.